ಭಾನುವಾರ. ಇದೇ ಭಾನುವಾರ ಸಂಜೆಯಿಂದ ಮೋದಿ ನೇತೃತ್ವದ 3.0 ಸರ್ಕಾರ ಶುಭಾರಂಭ ಮಾಡಲಿಕ್ಕೆ ವೇದಿಕೆ ಸಿದ್ಧವಾಗಿದೆ. ನಿತೀಶ್ ಕುಮಾರ್ ಅವರ ಪ್ರೀತಿ, ನಾಯ್ಡು ಅವರ ನೀತಿ, ಕುಮಾರಸ್ವಾಮಿ ಅವರು ಸಾಥಿಯಾಗಿ ಈ ಅಲಯನ್ಸ್ ಸರ್ಕಾರ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ಗಟ್ಟಿಯಾದ ಸುಭದ್ರವಾದ ಸರ್ಕಾರವನ್ನ ಮುಂದಿನ 5 ವರ್ಷಗಳ ಕಾಲ ಮುನ್ನಡೆಸ್ಕೊಂಡು ಹೋಗ್ತೇವೆ ಅನ್ನೋ ಸಂದೇಶವನ್ನ ಇವತ್ತಿನ ಸಭೆಯಲ್ಲಿ ಹೊರಹಾಕಿದ್ದಾರೆ. ಇತ್ತ ಅಧಿಕಾರ ನಡೆಸುವಷ್ಟು ಸಂಖ್ಯಾಬಲವನ್ನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗದ INDIA ವಿರೋಧ ಪಕ್ಷದ ನಾಯಕನನ್ನ ಹುಡುಕಾಡೋದ್ರಲ್ಲಿ ನಿರತವಾಗಿದೆ. ಮತ್ತೊಂದು ಕಡೆ ನರೇಟಿವ್ಗಳ ವಾಗ್ಯುದ್ಧ ಇವತ್ತಿನ ಸಭೆಯಲ್ಲೂ ಕೂಡ ಮುಂದುವರೆದಿದೆ. ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಜನಾದೇಶ, ಮೋದಿ ಅವರ ಫೇಲ್ಯೂರ್ ಅಂತ ಹೇಳ್ತಾ ಇದ್ದ ನರೇಟಿವ್ನ ನಡುವೆ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಸ್ಪಷ್ಟ ಸಂದೇಶ ಇವತ್ತಿನ ಮೋದಿ ಭಾಷಣದಲ್ಲಿ ವ್ಯಕ್ತವಾಗಿದೆ. ನರೇಂದ್ರ ಮೋದಿ ಅವರ ಮಾತುಗಳ ಝಲಕ್ ನಿಮ್ಮ ಮುಂದೆ, ನಂತರದಲ್ಲಿ ಚರ್ಚೆ. ನರೇಂದ್ರ ಮೋದಿ ಅವರ ಭಾಷಣ ಇವತ್ತು ಸುದೀರ್ಘವಾದ ಭಾಷಣ, ಅದರ ತುಣುಕುಗಳನ್ನ ಮುಂದಿನ ಹಂತದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇವೆ. ಸ್ಪಷ್ಟವಾಗಿ ಬಹುಮತ ಸಂಪಾದನೆ ಆಗದೆ ಹೋದ್ರೂ ಕೂಡ ಬಿಜೆಪಿ ಪಕ್ಷಕ್ಕೆ ಮೈತ್ರಿಕೂಟ ಸರ್ಕಾರ ರಚನೆಗೆ ಸಿದ್ಧ ಅನ್ನೋ ಸಂದೇಶ ಇವತ್ತು ವ್ಯಕ್ತವಾಗಿದೆ. ಹಾಗಾದ್ರೆ ಆಕ್ಷೇಪ ಯಾಕೆ ವಿರೋಧ ಪಕ್ಷಗಳಿಗೆ? ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಿಖೇತ್ ರಾಜ್ ಮೌರ್ಯ ಅವರು, ಬಿಜೆಪಿ ವಕ್ತಾರರಾದ ಅನಿಲ್ ಚಲ್ಗೇರಿ ಅವರು, ಹಾಗೆ JDS ವಕ್ತಾರರಾದ ಪ್ರದೀಪ್ ಕುಮಾರ್, ಹಾಗೆ CPM ಮುಖಂಡರಾದ ಪ್ರಕಾಶ್ ಅವರು. ನಿಖೇತ್ ಅವರೇ, ನಿಮಗೆ ಮೊದಲ ಪ್ರಶ್ನೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. INDIA ಮೈತ್ರಿಕೂಟ ರಚನೆ ಆಗಿದ್ದೇನೆ, ಮೋದಿ ಅವರನ್ನ ಮತ್ತೊಂದು ಬಾರಿಗೆ ಅಧಿಕಾರಕ್ಕೆ ಹೋಗೋದನ್ನ ತಪ್ಪಿಸಬೇಕು ಅನ್ನೋ 1 ಲೈನ್ ಅಜೆಂಡಾ. ಯು ಫೇಲ್ಡ್. ಮೋದಿ ಮತ್ತೊಮ್ಮೆ ಪದಗ್ರಹಣ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಇಡೀ INDIA ಕೂಟದ ಉದ್ದೇಶವೇ ಫೇಲ್ಯೂರ್ ಆಯ್ತು. INDIA ಅಂತ ನೀವೇನ್ ಕರಿತೀರಿ, ಇಂಡಿಯಾ ಕೂಟ, ಇದ್ರ ಸೇರಿದ ಉದ್ದೇಶ ಯಾರನ್ನೋ ಫೇಲ್ ಮಾಡಬೇಕು ಅನ್ನೋದಲ್ಲ, ಈ ದೇಶದ ಡೆಮಾಕ್ರಸಿಯನ್ನ ಪಾಸ್ ಮಾಡಬೇಕು ಅನ್ನೋದು, ಈ ದೇಶದ ಸಂವಿಧಾನವನ್ನ ಪಾಸ್ ಮಾಡಬೇಕು ಅನ್ನೋದು. ಸೊ ಯಾವುದಾದ್ರೂ ಒಂದು ದೇಶದ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷವೇ ಇಲ್ಲದೆ ಹೋಯ್ತು ಅಂತಂದ್ರೆ ಅದೊಂದು ಸಾಂವಿಧಾನಿಕ ಬಿಕ್ಕಟ್ಟಿನ ಒಂದು ಸಂದರ್ಭ, ಅದು ಹೌದು ತಾನೆ? ಸೊ ಹೀಗಿರುವಂಥ ಸಂದರ್ಭದಲ್ಲಿ ಯಾಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಇದು ಗೆದ್ದವರ ಸೋಲು, ಸೋತವರ ಗೆಲುವು. ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ ಈ ಮಾತನ್ನ. ಮೋದಿ ನಾನು ಗೆದ್ದೆ ಅನ್ನುವಂಥ ಅಹಂಕಾರ ಪಡುವಂತಿಲ್ಲ, ಯಾಕೆಂದ್ರೆ ಇದು ಗೆದ್ದವರ ಸೋಲು. ಯಾಕೆಂದ್ರೆ ಮೋದಿಯವರ ಸಾರ್ವಜನಿಕ ಭಾಷಣದ ತುಂಬಾ, ಇಡೀ ಚುನಾವಣಾ ಭಾಷಣದವರೇ ಹೇಳ್ತಾ ಬಂದ್ರು, घुसपैठिया है मित्रों, बहु ज्यादा लोगों बच्चे हैं, आपका बेस उनको देते हैं, आपका पत्नी का मांगल्य छीन के उनको देते हैं ಅಂತ ಯಾವ ಮುಸಲ್ಮಾನರ ಬಗ್ಗೆ ತೋರಿಸಿ ಬೆರಳು ತೋರಿಸಿ ಮಾತನಾಡ್ತಾ ಇದ್ರು. ಅದೇ ನರೇಂದ್ರ ಮೋದಿ ಅವರು ಇವತ್ತು ಸರ್ಕಾರ ಮಾಡಬೇಕಾದ್ರೆ ಮುಂದೆ ಒಂದು ಜನ್ಮ ಅಂತಿದ್ರೆ ನಾನು ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿದಂತ ದೇವೇಗೌಡರು ಏನಿದ್ದಾರೆ, ದೇವೇಗೌಡರ ಸಹಾಯದಿಂದ ಸರ್ಕಾರ ಮಾಡುವ ಪರಿಸ್ಥಿತಿ ಬಂದಿದೆ. ಅದೇ ನರೇಂದ್ರ ಮೋದಿ ಅವರಿಗೆ ಆಂಧ್ರ ಪ್ರದೇಶದಲ್ಲಿ TDP ಅವರು ಮುಸಲ್ಮಾನರಿಗೆ ಮನೆ ಕಟ್ಟೋದಕ್ಕೆ ನಾವು ಸೈಟ್ಗಳನ್ನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಸರ್ಕಾರವನ್ನು ರಚಿಸುವ ನಂಬರ್ ಅನ್ನ ಪಡ್ಕೊಂಡು ಬಂದಿದ್ದಾರೆ. ಆ DDP ಅವ್ರ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದೇ ನರೇಂದ್ರ ಮೋದಿ ಅವರು. ಯಾಕೆಂದ್ರೆ ಈ ವರ್ಷದ ಚುನಾವಣಾ ನರೇಟಿವ್ ತಪ್ಪೇನು ಮೈತ್ರಿ ಸರ್ಕಾರಗಳು ಹಿಂದೆ ಇತಿಹಾಸದಲ್ಲಿ ಯಾವತ್ತೂ ಆಗೇ ಇಲ್ವಾ? ಶಿವಸೇನೆಯವರು ನಾವು ಸರ್ಕಾರ ಮಾಡಿದ್ದೀವಿ. UPL ಇದ್ದ ಅಷ್ಟೂ ಅಂಗ ಪಕ್ಷಗಳು ಕೂಡ ಸಮಾನವಾದ ಯೋಚನಾ ಲಹರಿಯನ್ನ ಹೊಂದಿದ್ದ ನಾಯಕರ ನೇತೃತ್ವದಲ್ಲೇ ಆಗಿದ್ದ ಘಟಬಂಧನ್. ನಾನು ನಿಮಗೆ ಒಂದು ಮಾತನ್ನ ಅರ್ಥ ಮಾಡಿಸ್ಬೇಕಿರೋದು ಏನು ಅಂದ್ರೆ, ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್ ಇಸ್ ರಾಂಗ್, ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ರೈಟ್. ದಿಸ್ ಇಸ್ ಹೌ ಇಂಡಿಯಾ ಶುಡ್ ಫಂಕ್ಷನ್.
ಭಾರತ ಕೆಲಸ ಮಾಡ್ಬೇಕಿರುವ ರೀತಿ ಹಿಂಗೆ. ಯಾಕೆ ಅಂದ್ರೆ ಈ ದೇಶವನ್ನು ಕುವೆಂಪು ಏನ್ ಹೇಳಿದ್ರು ನಮ್ಮ ನಾಡಿನ ಬಗ್ಗೆ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳಿದ್ರಲ್ಲ ಕುವೆಂಪು. ಈ ರೀತಿಯಾಗಿ ನಂಬಿಕೆ ಇಟ್ಟಂತ ಒಬ್ಬ TDP ಅವರು, ಒಬ್ಬ JDU ಅವರು, ಒಬ್ಬ ದೇವೇಗೌಡರ ಪಕ್ಷದವರು ಒಟ್ಟಿಗೆ ಸೇರಿ ಈ ಸರ್ಕಾರವನ್ನು ನಡೆಸಿದ್ರೆ ಬಹುಶಃ ನನಗನ್ಸುತ್ತೆ ಈ ಸರ್ಕಾರದೊಳಗಡೆ ನರೇಂದ್ರ ಮೋದಿ ಅವರು ಚುನಾವಣಾ ಪೂರ್ವದಲ್ಲಿ ಏನು ಭಾಷಣ ಮಾಡಿದ್ರಲ್ಲ ಆ ರೀತಿಯಾದ ಸರ್ಕಾರ ಇದಾಗಿರೋದಿಲ್ಲ. ಈ ಸರ್ಕಾರ ಎಲ್ಲರ ಸರ್ಕಾರ ಆಗುವಂತೆ ಇವರಲ್ಲದೆ ಹೋದ್ರು ಅವ್ರ ಕಾರಣಕ್ಕಾಗಿ ಆದ್ರೂ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಜಾರಿಗೊಳ್ಳುತ್ತೆ. ಸೆಕ್ಯುಲರ್ ಸರ್ಕಾರ 303 ಸಂಸದರ ಬಲದೊಂದಿಗೆ ಕಳೆದ ಬಾರಿ ಅಧಿಕಾರಕ್ಕೆ ಬಂದಿತ್ತು. ನೀವು ಅದನ್ನ NDA ಅಂತಲೇ ಕರೆದುಕೊಂಡ್ರಿ, ಬಟ್ ಬಿಜೆಪಿ ವಾಸ್ ಅಪ್ಪರ್ ಹ್ಯಾಂಡ್. ಹಾಗಾದ್ರೆ ಅದು ಜನರ ಆದೇಶ ಅಲ್ವಾ? ಎಲ್ಲಾ ಜನರು ಒಪ್ಪಿ, ನಿಕೇತ್ ಅವರು ಹೇಳ್ದ ಹಾಗೆ ಎಲ್ಲಾ ಜನರು ಒಪ್ಪಿದ್ರೆ ಮಾತ್ರ ಸರ್ಕಾರ ರಚನೆ, ಎಲ್ಲಾ ಜನರಿಗೆ ಒಪ್ಪಿತವಾಗುವ ರೀತಿಯಲ್ಲಿ ಬಂದ್ರೆ ಮಾತ್ರ ಮ್ಯಾಂಡೇಟ್. ಹಾಗಿರ್ಲಿಲ್ವಾ ನಿಮಗೆ? ಹಾಗಾದ್ರೆ ನೋಡಿ, ಮ್ಯಾಂಡೇಟ್ ಅಂದ್ರೆ ಸಾಂವಿಧಾನಿಕವಾಗಿ ಬರಬೇಕಾದಂತಹ ಸಂಖ್ಯೆ ಎಷ್ಟು? 272. ಚುನಾವಣೆಯ ನಂತರ ನಾವು ಯಾವುದಾದ್ರೂ ಹೊಸ ಪ್ರಯತ್ನವನ್ನು ಮಾಡಿ ಯಾರನ್ನಾದರೂ ಸೇರಿಸ್ಕೊಂತ ಪ್ರಯತ್ನ ಮಾಡಿದ್ವಾ? ಇಲ್ಲ. ಇಡೀ ದೇಶದಲ್ಲಿ ಚುನಾವಣೆ ಪೂರ್ವವಾದಂತಹ ನಮ್ಮದೊಂದು ಸಂಬಂಧ ಗಟ್ಟಿಯಾಗಿತ್ತು. ಅದು TDP ಜೊತೆಗಾಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಅವರ JDU ಜೊತೆಗಾಗಿರ್ಬೋದು. ಅದನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಇವತ್ತು ಕಾಂಗ್ರೆಸ್ ಹೇಗೆ ಸಂಭ್ರಮ ಮಾಡ್ತಾ ಇದ್ವಿ, ನೀವು ಪ್ರಾರಂಭದಲ್ಲೇ ಹೇಳ್ತಾ ಇದ್ರಲ್ಲ, ಒಟ್ಟು ಇಂಡಿಯಾ ಅಲಯನ್ಸ್ ಆಗಿರುವಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಮೋದಿಯನ್ನು ಸೋಲಿಸಬೇಕು, ಮೋದಿಯನ್ನು ದೂರ ಇಡಬೇಕು ಅಂತ. ಇನ್ನೂ ಆ ಭ್ರಮಾಲೋಕದಿಂದ ಕಾಂಗ್ರೆಸ್ ಹೊರಗಡೆ ಬಂದಿಲ್ಲ. ಕಾಂಗ್ರೆಸ್ ಅನ್ಕೊಳ್ತಾ ಇದೆ ಮೋದಿಯವರನ್ನು ನಾವು ಹೊರಗಡೆ ಇಟ್ಬಿಟ್ಟಿದ್ದೀವಿ ಅಂತ. ಆದರೆ ಇವತ್ತು ಅವ್ರಿಗೊಂದು ಶಾಕ್ ಆಗಿದೆ. ಇವತ್ತು JDU ಮಾತಾಡಿರುವಂತಹ ರೀತಿ, ಇವತ್ತು TDP ಮಾತಾಡಿರುವಂತಹ ರೀತಿ, ಇವತ್ತು ಪಾಸ್ವಾನ್ ಅವರ ಪಕ್ಷ ಮಾತಾಡಿರುವಂತಹ ರೀತಿ, ಇವತ್ತು ಕುಮಾರಸ್ವಾಮಿ ಅವರು ಮಾತಾಡಿರುವಂತಹ ರೀತಿ ಅವ್ರಿಗೊಂದು ರೀತಿಯ ಶಾಕ್ ಅನ್ನ ಕೊಟ್ಟಿದೆ. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ಮೋದಿಗೆ ಇವ್ರು ಕಷ್ಟ ಕೊಡ್ತಾರೆ, ಮೋದಿನ ಇವ್ರು ಹಿಡಿತದಲ್ಲಿ ಇಟ್ಕೊಳ್ತಾರೆ. ಇವತ್ತು ತುಂಬಾ ಸ್ಪಷ್ಟವಾಗಿ JDU-ನ ನಿತೀಶ್ ಕುಮಾರ್ ಒಂದು ಮಾತನ್ನ ಹೇಳ್ತಾ ಇದ್ರು, ನೀವು ಏನನ್ನು ಮಾಡ್ತೀರಾ ಮಾಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ತುಂಬಾ ಸ್ಪಷ್ಟವಾಗಿ. ಈ ಸಂದೇಶವನ್ನ ನಿಕೇತ್ ಆಗಲಿ, ನಿಕೇತಿನ ಕಾಂಗ್ರೆಸ್ಸಿನ ಪಾರ್ಟಿ ಆಗಲಿ ಅನ್ಕೊಂಡೇ ಇರಲಿಲ್ಲ. ಇವತ್ತು ಚಂದ್ರಬಾಬು ನಾಯ್ಡು ಒಂದು ಸ್ಪಷ್ಟವಾದ ಚಂದ್ರಬಾಬು ನಾಯ್ಡು ಮುಂಚೆ, ಅನಿಲ್ ಸರ್, ನೀವು ಚಂದ್ರಬಾಬು ನಾಯ್ಡು ಹೋಗೋಕ್ ಮುಂಚೆ ಶಾಕು ವಿರೋಧ ಪಕ್ಷದವ್ರಿಗೆ ಆಗಿದೆ ಅಂತ ನೀವ್ ಹೇಳ್ತಿದ್ರಿ. ಈ ಕ್ಷಣಕ್ಕೆ ಒಪ್ಪೋಣ, ಮುಂದೆ ನಿಮಗ್ ಆಗೋದಿಲ್ವಾ ಅನ್ನೋ ವಿಶ್ವಾಸ ನಿಮಗಿದೆಯಾ? ನಿತೀಶ್ ಅಲ್ಲ, ಬಿಹಾರದಲ್ಲಿ ಇರುವ ನಿಮ್ಮ ಮೈತ್ರಿ ಪಾರ್ಟ್ನರ್ನ ಹಿಂದಿನ ಇತಿಹಾಸಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಮಾತನಾಡೋದೇ ಆದ್ರೆ ಶಾಕ್ ಇವತ್ತು ಅವ್ರಿಗಾಗಿದೆ, ನಾಳೆ ನಿಮ್ಗೆ ಆಗೋದಿಲ್ಲ ಅನ್ನೋ ಖಾತ್ರಿ ಇದೆಯಾ? ಬಹಳ ಅರ್ಜೆಂಟ್ ಅಲ್ಲಿ ಇದ್ದಂಗಿತ್ತಪ್ಪ ನಿತೀಶ್ ಕುಮಾರ್ ಅವರು. ನೋಡಿ, ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಈ ಸಲ ಕವರೇಜ್ ಜಾಸ್ತಿ ಆಗಿದೆ ಅಂತ. NDA ಪಾರ್ಟಿಯ ಮೀಟಿಂಗ್ ಇದೇ ತರ ಆಗುತ್ತೆ. ಎಲ್ಲರೂ ಲೋಕಸಭಾ ನಾಯಕನ್ನ NDA ಸಭೆಯನ್ನ ಇದೇ ರೀತಿ ಕವರೇಜ್ ಮಾಡ್ತಾರೆ. ಬಹುಶಃ ಈ ಬಾರಿ ಬಿಜೆಪಿಗೆ ತನ್ನ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಮತ್ತು ಚರ್ಚೆ ವಿಷಯ ಆಗಿರೋದ್ರಿಂದ ಈ ರೀತಿ ಆಗುತ್ತೆ. ಅನುಮೋದನೆಗಳು ಪಕ್ಷಗಳ ಜೊತೆಗೆ ಬರುವಂಥದ್ದು ಇದೆ. ಒಂದು ವಿಷಯ ತುಂಬಾ ಸ್ಪಷ್ಟವಾಗಿದೆ ಮೇಡಮ್, ನರೇಂದ್ರ ಮೋದಿ ಅವರ ಆಡಳಿತದ ಒಂದು ರೀತಿ ಏನಿದೆ ಈ ದೇಶ ಕಳೆದ 10 ವರ್ಷಗಳಲ್ಲಿ ನೋಡಿದೆ. ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲದೇನೆ ಒಂದು ಬಿಜೆಪಿಯ ಬಹುಮತ ಸರ್ಕಾರ ಬಂದಾಗ ಮಿತ್ರ ಪಕ್ಷಗಳ ಜೊತೆಗೆ ಯಾವ ರೀತಿ ನಡ್ಕೊಳ್ಬೇಕು, ಹೇಗೆ ಡಿಸಿಷನ್ ತಗೊಳ್ಬೇಕು ಅದನ್ನ ಈಗಾಗಲೇ ತೋರಿಸಿದ್ದಾರೆ. ಕೊಟ್ಕೊಂಡು ನಡ್ಕೊಂಡ ರೀತಿ ಈಗ ಬದಲಾಗಲೇಬೇಕಾದ ಅನಿವಾರ್ಯತೆ. ನಾವು ಹಿಂದೆನೂ ಇಂಡಿಯಾನೇ ಇದ್ವಲ್ಲ ಮೇಡಮ್, ನಾವು ಕೇವಲ ಬಿಜೆಪಿಯ ಸಂಸದರಿಗೆ ಕ್ಯಾಬಿನೆಟ್ ದರ್ಜೆ, ಉಳಿದ NDA ಮಿತ್ರ ಪಕ್ಷಗಳಿಗೆ ಮಿನಿಸ್ಟರ್ ಆಫ್ ಸ್ಟೇಟ್. ಇದಾಗಲ್ಲ ಈ ಬಾರಿ ನಾವು ಮಿತ್ರ ಪಕ್ಷಗಳಿಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಅದು ಪ್ರಧಾನಮಂತ್ರಿಗಳಿಗೆ ಬಿಟ್ಟಿರುವಂತ ವಿಷಯ. ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಆಡಳಿತ ಮತ್ತು ದೇಶ ನಡೆಸುವಂತಹ ವಿಷಯಗಳಲ್ಲಿ ಒಂದೇ ಒಂದು ಇಂಚು ಕಾಂಪ್ರಮೈಸ್ ಆಗದೆ ಇರುವಂತಹ ಸರ್ಕಾರ ಈಗ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಹ್ಯಾಟ್ರಿಕ್ ಸರ್ಕಾರ. ಇದರಲ್ಲಿ ಕಾನ್ಫಿಡೆಂಟ್ ಆಗಿ ಹಿಂದಿನ ಅವಧಿಗಳಲ್ಲಿ ಆಗಿತ್ತು. ಈ ಅವಧಿ ಬದಲಾವಣೆ ಕೇಳ್ತಾ ಇದ್ದೀರಲ್ಲ, ಆ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದೇ ರೀತಿಯ ಡಿಸಿಷನ್ ಗಳನ್ನ, ಅದೇ ರೀತಿಯ ಅಧಿಕಾರಗಳನ್ನ ಈ ಬಾರಿಯೂ ನಡೆಯುತ್ತೆ.